ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ನನ್ನ ಮಿನಿ ವ್ಲಾಗ್. ಇವತ್ತು ಗೆಟ್ ರೆಡಿ ವಿತ್ ಮೀನ ಶೂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆ್ಯಸ್ ಯೂಶುವಲ್ ನನ್ನ ಬೇಸ್ ಏನಿತ್ತು ಅದನ್ನು ಅಪ್ಲೈ ಮಾಡಿಕೊಂಡೆ, ಅಂದರೆ ಡಾಟನ್ ಕಿ ಅವರ ಟಿಂಟೆಡ್ ಸನ್ಸ್ಕ್ರೀನ್. ಆ್ಯಂಡ್ ಫಾರ್ ದ ಚೇಂಜ್ ಇವತ್ತು ನಾನು ಕೀರೋ ಅವರ ಲಿಪ್ ಆ್ಯಂಡ್ ಚೀಕ್ ಟಿಂಟ್ನ ಬಳಸ್ತಾ ಇದ್ದೀನಿ. ಚೀಕಿಗೂ ಅದೇ ಟಿಂಟ್ನ ಬಳಸ್ತಾ ಇದ್ದೀನಿ. ಆ್ಯಂಡ್ ಲಿಪ್ಸ್ಟಿಕ್ಗೆ ಬೇರೆ ಯೂಸ್ ಮಾಡ್ತಾ ಇದ್ದೀನಿ. ಇನ್ನೊಂದು ಏನು ನಂಗೆ ಇಷ್ಟ ಆಯಿತು ಈ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟು ಅಂತ ಅಂದರೆ, ವಿತೌಟ್ ಮೇಕಪ್ ನಾವು ಇದನ್ನು ಬರೀ ಚೀಕ್ ಟಿಂಟ್ ಮತ್ತು ಲಿಪ್ಗೆ ಯೂಸ್ ಮಾಡಿದ್ರೆ ಸೂಪರಾಗಿ ಕಾಣ್ತೀವಿ. ಅಂದರೆ ಏನೂ ಮೇಕಪ್ ಇಲ್ಲದೆ ಬರೀ ಇದು ಒಂದೇ ಪ್ರಾಡಕ್ಟ್ನ ಆ್ಯಸ್ ಎ ಬ್ಲಷ್ ಮತ್ತು ಲಿಪ್ಸ್ಟಿಕ್ ಆಗಿ ಕೂಡ ನಾವು ಇದನ್ನು ಬಳಸ್ಕೋಬೋದು. ಆ್ಯಂಡ್ ನಾನು ಏನೆಲ್ಲ ಪ್ರಾಡಕ್ಟ್ನ ಬಳಸಿರ್ತೀನಿ ಎಲ್ಲನೂ ಟ್ಯಾಗ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡ್ಕೋಬೋದು. ಆ್ಯಂಡ್ ಆ್ಯಸ್ ಯೂಶುವಲ್ ನನ್ನ ರೆಗ್ಯುಲರ್ ಮೇಕಪ್ ರೂಟೀನ್ ಏನಿರುತ್ತೆ ಅದನ್ನು ನಾನು ಯಾವಾಗಲೂ ಫಾಲೋ ಮಾಡ್ತೀನಿ. ತೀರಾ ಓವರ್ ಮೇಕಪ್ ಮಾಡ್ಕೊಂಡು ನಾನು ಹೋಗೋದಿಲ್ಲ. ಒಂದು ಸ್ವಲ್ಪ ಲಿಪ್ಸ್ಟಿಕ್ ಜಾಸ್ತಿ ಆಗ್ಬೋದು ಅಷ್ಟೇ, ಬಟ್ ಲಿಪ್ಸ್ಟಿಕ್ ಇಸ್ ಮೈ ಫೇವ್ರೆಟ್ ಪಾರ್ಟ್. ಸೊ ಹಾಗಾಗಿ ಇವತ್ತು ಚೂಡಿದಾರ್ ನಮ್ಮ ಮನೇಲಿ ಇರಲಿಲ್ಲ ಅಂದ್ಬಿಟ್ಟು ನಾನು ಜೀನ್ಸ್ ಮತ್ತು ಕುರ್ತಾ ಟಾಪ್ನ ಹಾಕ್ಕೊಂಡೆ. ಆ್ಯಂಡ್ ನಾನು ಇವತ್ತು ಹೊಟ್ಟಿದ್ದು ಆಂಜನೇಯ ಟೆಂಪಲ್ಗೆ. ಇದು ಗಾಳಿ ಆಂಜನೇಯ ಟೆಂಪಲ್ ಸ್ಯಾಟಲೈಟ್ ಹತ್ರ ಇರೋದು. ಸೊ ಹೋಗಿ ತಾಯ್ತ ಕಟ್ಕೋಬೇಕು ಅಂತ ಅಂದ್ಕೊಂಡು ಹೋಗಿ ತಾಯ್ತನ ತೊಗೊಂಡು ಬಂದೆ. ಅಲ್ಲೇ ಕಟ್ಟಕ್ಕೆ ಯಾರೂ ಇರೋದಿಲ್ಲ, ಅಲ್ಲಿ ಬರೀ ಸಿಗುತ್ತೆ. ಸೊ ಅದನ್ನು ತೊಗೊಂಡು ಬಂದು ನಾವು ಮನೇಲಿ ಇಟ್ಟು ಪೂಜೆ ಮಾಡಿ ಕಟ್ಕೊಳ್ಬೋದು, ಇಲ್ಲ ಹಾಗೆ ಕಟ್ಕೊಂಡ್ರು ನಡೆಯುತ್ತೆ. ಆ್ಯಂಡ್ ನಾನು ಮನೆಗೆ ಬಂದು ಕಟ್ಕೊಂಡಿರಲಿಲ್ಲ, ಬಿಕಾಸ್ ನಾನು ನೆಕ್ಸ್ಟ್ ಡೇ ಕಟ್ಕೊಳ್ಳೋಣ ಅಂತ ಅಂದ್ಕೊಂಡು ಹಾಗೆ ಇಟ್ಟಿದ್ದೆ. ಬಿಕಾಸ್ ನಂಗೆ ನಾಳೆ ಶೂಟಿಂಗ್ ಇರೋ ಕಾರಣ ಅದನ್ನು ಕಟ್ಕೊಂಡ್ರು ಬಿಚ್ಚಿಸ್ಬಿಡ್ತಾರೆ ಅಂದ್ಬಿಟ್ಟು ನನ್ನ ಬೇಸಿಕ್ ಸ್ಕಿನ್ ಕೇರ್ ಏನಿತ್ತು ಅದನ್ನು ಫಾಲೋ ಮಾಡಿಕೊಂಡು ಆ್ಯಂಡ್ ಇದನ್ನು ಎಂಡ್ ಮಾಡಿದೆ. ಸೊ ಇದಾಗುತ್ತೆ ಇವತ್ತಿನ ವ್ಲಾಗ್. ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಓಕೆ ಬಾಯ್.